ಯಾರು ಗಲಾಟೆ ಮಾಡಬೇಡ್ರಿ. CM Govind Reddy, son of late Mansaram Reddy, age of 65 years, residing at Channapura village, Balla Post, Ravnavadu, Mudabagalta, Kolar district, Karnataka, and others. Andru Sheri. The respectable Union Minister Sri Nitin Gadkari for Road Transport and Highway Transport Bhavan, First Parliament Street, New Delhi. The regional officer, National Highway Authority of India, besides Nagasandra Metro Train, Bangalore 73. The respectable PW Minister Satish Jarkioli, Vidhan Soda, Bangalore City. The Principal Secretary, Public Works Department, Vikas Soda, Bangalore City. ಯಾರ್ಯಾರಿಗೆ ಅಡ್ರೆಸ್ ಮಾಡಿದ್ದೀವಿ ಅಂತ. ಆಮೇಲೆ ದಿ ಚೀಫ್ ಇಂಜಿನಿಯರ್, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಕರ್ನಾಟಕ PW, ಸೆಕೆಂಡ್ ಫ್ಲೋರ್ PW ಅನೆಕ್ಸ್ ಬಿಲ್ಡಿಂಗ್, KR ಸರ್ಕಲ್, ಬ್ಯಾಂಗ್ಳೂರ್. ದಿ ಚೀಫ್ ಇಂಜಿನಿಯರ್ PW, CND ಸೌತ್, KR ಸರ್ಕಲ್, ಬ್ಯಾಂಗ್ಳೂರ್. ಸಬ್ಜೆಕ್ಟ್, ರೆಸ್ಪೆಕ್ಟೆಡ್ ಸರ್. Subject, objections regarding constructing underpass Kejap main road connecting from Mudabagal town to Kejap etc. under NH 75, measuring east to west 35 feet, north to south, east to west 35 instead of 45 feet to 50 feet. ಅಂದರೆ 45ರಿಂದ 50 ಮಾಡಬೇಕಾಗಿದೆ ಅಂತ 35ಕ್ಕೆ ಮಾಡ್ತಾ ಇದ್ದೀರಿ ಅಂತ. ವಿತ್ ರೆಫರೆನ್ಸ್ ಟು ದ ಎಬೋವ್ ಸಬ್ಜೆಕ್ಟ್ ವಿ ಫರ್ದರ್ ಸೈನ್ಡ್ ಆ್ಯಂಡ್ ಸ್ಟೇಟ್ಸ್ ಅಸ್ ಫಾರ್ ಕೆಳಗಡೆ ನಾವೆಲ್ಲ ಸೈನ್ ಮಾಡಿ ತಮಿಳ್ನಾಡು and Kerala. The said road was constructed about decades ago in the year 2010. The National Highway Authority construction of National Highway from Bangalore to Andhra Pradesh border and issued notification, but unfortunately from Hoskote town, Bangalore rural district till Andhra Pradesh border of National Highway road, no underpasses were constructed for the benefit of general public towards their transportation of the vehicles. In spite of it, by facing innumerable problems, the general public, students, age-old senior citizens, goods vehicles crossing the National Highway recently, the highway constructing underwent underpass road on all the sub-state highways. Your good self directed to construct concerned respective authority contractors to construct and pass road measuring breadth of roads east to west 45 feet, but unfortunately the contractor is constructing underpass connecting from Kejap main road. Publics with vehicles are using the said road, so also go to BGM Demmel at KGF Taluk, Kolar district. It is submitted that if the said ಇಷ್ಟು ಜನ ಸೇರಿರೋದು ಕಾರಣ ಏನಂತಂದರೆ, ನ್ಯಾಷನಲ್ ಹೈವೇಗೆ 12 ವರ್ಷ ಆದ್ರೂ ಈ ದಾರಿಗೆ ಅಂಡರ್ ಪಾಸ್ಗಳು ಇಷ್ಟೊತ್ತವರೆಗೂ ಸುಮ್ಮನೆ ದಯವಿಟ್ಟಿಗಾಗಿಲ್ಲ. ಸುಮಾರು ಆಕ್ಸಿಡೆಂಟ್ಗಳಾಗ್ತಾ ಇದೆ. ಇದನ್ನ ಜೊತೆಗೆ ನಿಧಾನ ಮಾಡ್ತಾ ಇದ್ದಾರೆ ಕೆಲಸ. ಇವಾಗ ಯಾರೋ ಮಾಡಿರೋದು, ಫಾರ್ ಎಕ್ಸಾಂಪಲ್ ಅಲ್ಲಿ ನಮ್ಮ ಇದಕ್ಕೆ ಹೋಗ್ತಾ ಇರೋದು ಯಾವುದು, ವಿರೂಪಾಕ್ಷಿ ರೋಡ್ ಹತ್ರ ಮಾಡ್ತಾ ಇರೋದು ನಿಧಾನನೇ, ಈ ರೋಡ್ ಮಾಡ್ತಾ ಇರೋದು ನಿಧಾನ, ತಾಯ್ಲೂರು ರೋಡ್ ಮಾಡ್ತಾ ಇರೋದು ನಿಧಾನ. ಈ ನಿಧಾನ ಕಾರಣ ನಮ್ಗೆ ಅರ್ಥ ಆಗಲಿಲ್ಲ. ಸರ್ವಿಸ್ ರೋಡ್ ಅಂತ ಮಾಡಿ ಕರೆಕ್ಟ್ ಮಾಡಿ ಜನ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟು ಅವ್ರು ಇದನ್ನು ಸ್ಟಾರ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಹಂಗಂಗೆ ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ನೈಟ್ ಟೈಮ್ಸ್ ಬಂದರೆ ಅದು ಇದು ವೆಹಿಕಲ್ಸು ಅಡ್ಡ ಮೊದಲು ಆಕ್ಸಿಡೆಂಟ್ಗಳಿಗೆ ಸುಮಾರು ತೊಂದರೆ ಆಗ್ತಾಯಿದೆ ಪಬ್ಲಿಕ್ಗೆ. ಆಮೇಲೆ ನಮ್ಮ CM ಗೋವಿಂದ್ ರೆಡ್ಡಿ ಅವರು ಇದನ್ನು ಅಬ್ಸರ್ವ್ ಮಾಡಿ ಇವಾಗ ಮಾಡ್ತಾ ಇರೋ ಅಂಡರ್ ಪಾಸ್ಗಳ ಸೈಜ್ ಲೆಕ್ಕ ಮಾಡಿದರೆ ಬೇರೆ ಕಡೆ ಎಲ್ಲ 45 ಅಡಿ ಮಾಡಿ, ಇದು ಭಾರಿ ಇಂಪಾರ್ಟೆಂಟ್ ರೋಡು. ಕಾರಣ ಏನಂತಂದರೆ KGF ತಾಲೂಕಿಗೆ ಇದೆ ಹೋಗೋದು, ಬಂಗಾರಪೇಟೆ ತಾಲೂಕಿಗೆ ಇದೆ ಹೋಗೋದು, ಬಂಗಾರ ತಿರುಪತಿ, ಕೋಟಿಲಿಂಗೇಶ್ವರ, ಆವಣಿ ಜಾತ್ರೆ, ಸುಮಾರು ಕನೆಕ್ಷನ್. ಆಮೇಲೆ ಆ ಕಡೆ ಇದೆ ಆಂಧ್ರ ಕನೆಕ್ಷನ್ ರೋಡು. ಇಷ್ಟು ರೋಡ್ಗಳಿಗಿದಾರೋ ಅದನ್ನು ಚಿಕ್ಕದು ಮಾಡಿ 26 ಅಡಿ 28 ಅಡಿ ಮಾಡಿ ಮಿಕ್ಕಿದ ಕಡೆಲ್ಲ 40ರಿಂದ 35ರಿಂದ 45 ಮಾಡಿದ್ದಾರೆ. ಅದರಿಂದ ಇಷ್ಟು ಜನ ಸೇರಿ ಇದು ಮಾಡ್ತಾ ಇರೋದು ಸರಿಯಾಗಿಲ್ಲ. ಇದು ತೊಂದರೆ ಆಗ್ತಾಯಿದೆ ಪಬ್ಲಿಕ್ಗೆ. ಬೇಗನೆ ಮಾಡಬೇಕಾಗಿರೋದನ್ನು ಲೇಟ್ ಮಾಡಿದ್ದಾರೆ. ಇನ್ನು ಅದನ್ನು ಮತ್ತೆ ತೊಂದರೆ ಮಾಡಿ ಈ ಅಂಡರ್ ಪಾಸ್ಗಳು ಮಾಡಿದರೆ ನೆಕ್ಸ್ಟ್ ನಾವು ಕೇಳದೆ ಹೋದರೆ ಇಲ್ಲದ ಬಲ್ಲದ ಅನಾಹುತಗಳಾಗ್ತದೆ. ಇದಕ್ಕೆಲ್ಲ ಕೆಟ್ಟ ಹೆಸರು ಬರ್ತದೆ. ದಯವಿಟ್ಟು ಇವಾಗ ಸರ್ಕಾರಕ್ಕೆ ನಾವು ಮನವಿ ಮಾಡಬೇಕು. ಇಲ್ಲಿ ಮಾಡ್ತಾ ಇರೋ ಕಾಂಟ್ರಾಕ್ಟ್ ಯಾರಿಗೂ ಕೇಳಿಲ್ಲ. ಇದನ್ನು ಮಾಡ್ತಾ ಇರೋವಾಗ ಇದನ್ನು ಮಾಡಬೇಡಿ, ಸ್ವಲ್ಪ ದಿವಸ ನಾವು ಇದನ್ನೆಲ್ಲ ಮೂವ್ ಮಾಡ್ತೀವಿ ಅಂತ ಹೇಳಿದ್ರು ಅವರು ಮತ್ತೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮಂಗಳವಾರ ಹೇಳಿದ್ರು ಮತ್ತೆ ಅದು ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆ ಮಾಡ್ತಾ ಇರೋದ್ರಿಂದ ಇವತ್ತೆಲ್ಲ ಸೇರಿ ಇಲ್ಲಿ ಇದನ್ನು ಸ್ಟಾಪ್ ಮಾಡಿಸಿದ್ದೀವಿ. ಇದನ್ನು ಸರ್ಕಾರಕ್ಕೆ ಹೋಗಿ ನಿಧಾನಕ್ಕೆ ಆಗಲಿ ಅನ್ನೋದು 15 ದಿವಸ ನಾವೆಲ್ಲ ಮೂವ್ ಮಾಡ್ತೀವಿ. ಅದು ಮೂವ್ ಮಾಡಿ ಬಂದಾಗ ಮಾಡಬೇಕೇ ಹೊರತು ಕೆಲಸ ಇಲ್ಲಿ ಮಾಡಿದರೆ ನಾವು ಪಬ್ಲಿಕ್ ಜಾಸ್ತಿ ಗಲಾಟೆ ಮಾಡಬೇಕಾಗುತ್ತೆ, ತೊಂದರೆ ಆಗುತ್ತೆ. ಅದಕ್ಕೆ ಸರ್ಕಾರಕ್ಕೆ ಮನವಿ ಹೋಗಿ ಅದರ ಡಿಸಿಷನ್ ತಗೊಂಡವರು
ಡಿಸಿಷನ್ ತಗೊಳ್ಳೋವರೆಗೂ ಇಲ್ಲಿ ಕೆಲಸ ಮಾಡಬಾರ್ದು. ಇನ್ನು ನಮ್ಮ ಗೊತ್ತಿರೋರೆಲ್ಲ ಹೇಳ್ತಾರೆ, ನಮ್ಮ ಗೋವಿಂದ ರೆಡ್ಡಿ ಅವರು, ರಾಮಲಿಂಗ ರೆಡ್ಡಿ